ಹಾವು ನಿಂಗ ಭೂಮಿ ಮಟ್ಟದಿಂದ ಸ್ವಲ್ಪ ಕೆಳಗೈತಿ. ಎಲ್ಲ ಕತ್ತಲು, ಏನು ಕಾಣ್ತಾ ಇಲ್ಲ. ಇಲ್ಲೈತಿಲ್ಲ ಹಳೆ ಶಿವನ ದೇವಸ್ಥಾನ. ಇಲ್ಲಿ ಅಂಡರ್ಗ್ರೌಂಡ್ನಾಗ ಒಂದು ದೇವಸ್ಥಾನ ಇದಾವೆ. ಇಲ್ಲಿ ಅಂಡರ್ಗ್ರೌಂಡ್ ಒಳಗಡೆ, ಹಾಂ ಕೆಳಗಡೆ ಒಳಗಡೆ ಹೋಗ್ಬಿಡ್ತಾರೆ. ಹೋಗ್ಬೋದು ಬಾ. ಹಿಂಗಿಂದ ಇದು ಹಳೆ, ಇದು ಹಂಪಿ ಅಲ್ಲ, ಹಂಪಿಲಿಂದ ಎರಡುಗಡೆ ಬಲಗಡೆ ಸೈಡ್ ಬಂತಪ್ಪ ಅಂದರೆ ಇದು ಇಲ್ಲಿ ಅಂಡರ್ಗ್ರೌಂಡ್ನಾಗ ಐತಿ. ಇಲ್ಲಿ वो टाइम नहीं चल भी प्रॉब्लम था ये कहीं नहीं करते अब मैं वो टाइम रोज करेंगे तो कहीं मत काम काम छोड़ देंगे क्या करता वो चेज को कूद को लागे चा ಒಂದು ಕೇರೋ ಚುಕ ಆತಣ ಬಂದಿದ್ದಣ ಮಾಡ್ತೀನಣ पूछ रहा हूं तो 15 गाड़ी चल रही है वो कार नहीं तो काय करना तो अब हम पूछ रहे हैं चल के क्या चाहते ना ಇದನ್ನು ಅಂಡರ್ಗ್ರೌಂಡ್ನಾಗ ಇರೋ ದೇವಸ್ಥಾನ. ಅಂದರೆ ಈ ಭೂಮಿ ಮಟ್ಟದಿಂದ ಸ್ವಲ್ಪ ಕೆಳಗೈತಿ. ಇನ್ನೊಂದು ಅಲ್ಲಿ ಹೊಸ ಹಂಪಿಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಅಂಡರ್ಗ್ರೌಂಡ್ನಾಗ ಇರೋ ದೇವಸ್ಥಾನ ಐತೆ ಅಲ್ಲಿ. ಇದು ಹಾವು ನಿಂಗ ಓಹೋ, ಯಾವ ನಿಂಗ ಇದು? ಯಾವ ಇದು? ಇವಾಗ ಒಂದು ಹಾವು ನೋಡಿದ್ವಿ ಇಲ್ಲಿ. ನಮ್ಮ ನೋಡಿ ಹಂಚ್ಕೊಂಡು ಹೋಗ್ತೈತಿ. ನಾವು ಎಷ್ಟು ಡೇಂಜರ್ ಅದು. ಇದೊಂದು ದೇವಸ್ಥಾನ. ಮಳೆ ಬಿದ್ದಿರೋದ್ರಿಂದ ನೀರೆಲ್ಲ ಇಳಿದು ಇದೆಲ್ಲ ಹೆಂಗಾಗಿದೆ ನೋಡಿ. ತೊಟ್ಟಿ ಇಲ್ಲಿ ಇನ್ನೊಂದು ಏನಂದ್ರೆ, ಹಳೆ ಹಂಪಿಲಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಯಾವುದು ಮೂರ್ತಿ ಇರಂಗಿಲ್ಲ. ಯಾಕಂತಂದ್ರೆ ಎಲ್ಲಾನು ನಾಶ ಮಾಡಿದ್ದಾರೆ ಇವರು ಬಹುಮನಿ ಸುಲ್ತಾನರು. ಇಲ್ಲೆಲ್ಲ ಕತ್ತಲು, ಏನು ಕಾಣ್ತಾ ಇಲ್ಲ. ಈ ಕಡೆ ಬಂದರೆ ಒಂದು ರೂಮ್ ಅಷ್ಟೇ. ಇದನ್ನು ಫುಲ್ಲು ಕತ್ತಲಿದೆ, ಏನು ಕಾಣಿಸ್ತಾ ಇಲ್ಲ. ಸೊ ಈ ಕಡೆ ಬಂದರೆ ಇದು ಗರ್ಭಗುಡಿ. ಗರ್ಭಗುಡಿಯಲ್ಲಿ ಇಲ್ಲಿ ಮೂರ್ತಿ ಇಲ್ಲ. ನಾನು ಹೇಳಿದ್ನಲ್ಲ, ಎಲ್ಲಾನು ನಾಶ ಮಾಡಿ ಹೋಗಿದ್ದಾರೆ. ಇಲ್ಲಿಂದ ಹೋದರೆ ಅದು ಹಳೆ ಶಿವನ ದೇವಸ್ಥಾನ ಅದೊಂದು. ಅದನ್ನು ನೋಡ್ಕೋಬೋದು ನೀವು. ಪಾರಿವಾಳ.